ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಮುದ್ದೇಬಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 26ರಂದು ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿರುತ್ತದೆ. ಅದರಲ್ಲಿ ರಾಮನಗೌಡ ಬಿರಾದಾರ್ ಇವರು ಕೊಟ್ಟ ದೂರಿನನ್ವಯ ಈ ಕೇಸ್ ದಾಖಲಾಗಿರುತ್ತದೆ. ಅವರು ಕೊಟ್ಟ ದೂರಿನನ್ವಯ ಮದ್ರಿ ಇವರ ಮನೆಯಲ್ಲಿ ಈ ಘಟನೆ ನಡೆದಿರುತ್ತದೆ. ಅದರಲ್ಲಿ ಅವ್ರ ಮಗ ರಾಹುಲ್ ಇವನು ಹೋದಾಗ ಅವನ ಮೇಲೆ ಕೆಲವು ಜನ ಆ ಮನೆಯಲ್ಲಿರುವಂಥ ಜನ ಸೇರಿ ಸುಟ್ಟು ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ, ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಇವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಟ್ಟು 6 ಜನರ ಮೇಲೆ FIR ದಾಖಲಿಸಲಾಗಿದೆ. ಅದರಲ್ಲಿ ಮುತ್ತನ್ನ ಮದ್ರಿ, ಸೀಮಾ ಮದ್ರಿ, ಅಪ್ಪು ಮದ್ರಿ, ನೀಲ್ಕಂಠ ಹರ್ನಾಳ್, ಐಶ್ವರ್ಯ ಮತ್ತು ಕಿರಣ್, ಈ 6 ಜನರ ಮೇಲೆ FIR ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣದ ತನಿಖೆ ನಡೆಸಲಾಗ್ತಾ ಇದೆ. ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ಅಪ್ಪು ಮದ್ರಿ ಇವರಿಗೆ ಅರೆಸ್ಟ್ ಮಾಡಿ ದಸ್ತಗಿರಿ ಪ್ರೊಸೀಜರ್ ಮಾಡಲಾಗಿದೆ. ಇದರ ಜೊತೆಗೇನೆ ಮರುದಿನ ದಿನಾಂಕ 27ರಂದು ಇನ್ನೊಂದು ಕೇಸನ್ನು, ಕೌಂಟರ್ ಕೇಸನ್ನು ರೇಖಾ ಮದ್ರಿ ಅವರು ಕೊಟ್ಟಿರ್ತಾರೆ. ಇದರಲ್ಲಿ ಸಹ ಒಂದು ಕೊಲೆ ಯತ್ನ ಪ್ರಯತ್ನ ನಡೆದಿದೆ. ಇದೇ ಘಟನೆ ಸಂಬಂಧಪಟ್ಟಂತೆ ಅಂತ ಒಂದು ಕೊಲೆ ಯತ್ನ ನಡೆದಿದೆ ಅಂತ ಒಂದು FIR ಆಗಿದೆ. ಈ FIR 3 ಜನರ ಮೇಲೆ ಆಗಿರುತ್ತದೆ. ಒಂದು ರಾಹುಲ್ ಬಿರಾದಾರ್, ರಾಮನಗೌಡ ಬಿರಾದಾರ್ ಅಂದರೆ ರಾಹುಲ್ ತಂದೆ ಮತ್ತು ರಾಹುಲ್ ತಾಯಿ, ಈ 3 ಜನ ಮೇಲೆ ಈ ಪ್ರಕರಣವನ್ನು ದಾಖಲಾಗಿದೆ. ಈ ಪ್ರಕರಣದ ತನಿಖೆ ಸಹ ಸದ್ಯಕ್ಕೆ ನಡೆಸಲಾಗ್ತಾ ಇದೆ. ಈ 2 ಪ್ರಕರಣ ನಡೆದಿರುವುದು ಒಂದೇ ಘಟನೆಗೆ ಸಂಬಂಧಪಟ್ಟಂತೆ 26ರಂದು ಮದ್ರಿಯವರ ಮನೆಯಲ್ಲಿ ನಡೆದಂಥ ಇದು ಘಟನೆ ಏನು ಅದರಲ್ಲಿ ಬರ್ನ್ ಇಂಜುರಿ ಆಗಿದೆ. ಅದರಲ್ಲಿ ಒಬ್ಬರು ರಾಹುಲ್ ಮತ್ತು ಇನ್ನು ಮೂರು ಜನ ಮುತ್ತಪ್ಪ, ಸೀಮಾ ಮತ್ತು ನೀಲಕಂಠ್, ಈ 4 ಜನರಿಗೆ ಒಟ್ಟು 4 ಜನರಿಗೆ ಬರ್ನ್ ಇಂಜುರಿ ಆಗಿವೆ. ಮತ್ತು ಅವರು ಈಗ ಟ್ರೀಟ್ಮೆಂಟಲ್ಲಿದೆ, ಆಸ್ಪತ್ರೆಯಲ್ಲಿದ್ದಾರೆ, ಚಿಕಿತ್ಸೆ ನಡೆಸಲಾಗ್ತಾ ಇದೆ. ಘಟನೆ ಇವರು ಕೊಟ್ಟ FIR ಪ್ರಕಾರ